ಈಗ ಅವತ್ತಿಂದನೂ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಆವತ್ತಿಂದ ಸಿದ್ದರಾಮಯ್ಯ ಬಂದ ಮೇಲೆ ಕಾಂಗ್ರೆಸ್ ಸ್ಟ್ರಾಂಗ್ ಹಾಕ್ಕೊಂಡೇ ಬರ್ತಾಯಿದೆ. ಇವರು ಅಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಯಾರು ಮುಗಿಸಿದ್ದಾರೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ. ಈಗ ಕಾಂಗ್ರೆಸ್ ಅವರು ಅಧ್ಯಕ್ಷ ಆಗಿದ್ದರು. ಜನಾರ್ದನ್ ಪೂಜಾರಿ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದರು. ಅವರಿರುವಾಗ ಪಕ್ಷ ಹೆಂಗಿತ್ತು, ಸಿದ್ದರಾಮಯ್ಯ ಬಂದ ಮೇಲೆ ಪಕ್ಷ ಹೆಂಗಿದೆ, ಈಗ ಸಿದ್ದರಾಮಯ್ಯ ಶಕ್ತಿ ಏನಂತ ಹೇಳ್ಬಿಟ್ಟು ಪಾಪ ಜನಾರ್ದನ್ ಪೂಜಾರಿಗೆ ಗೊತ್ತಿಲ್ಲ ಇರ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿದೆ. ಸರ್, ಈಗ ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯ ಅವರು 900 ಕೋಟಿ ಕೊಡ್ಬೇಕಂತಂದ್ರೆ ಸಿಎಂ ಪತ್ರ ಬರೆದಿದ್ದಾರೆ. ಬೇಕಾದ್ರೆ ಅವರವರ ಕ್ಷೇತ್ರಕ್ಕಾದರೆ ಮತ್ತು ಉಳಿದಂಥ ಶಾಸಕರು ಏನು ಮಾಡ್ತಾರೆ? ಈಗ ಅವ್ರ ಕ್ಷೇತ್ರದಲ್ಲಿ ಜನ ಗೆಲ್ಲಿಸಿದ್ದಾರೆ. ಅವ್ರ ಕರ್ತವ್ಯ ನಾನು ನೋಡಿದ್ದೀನಿ. ನನ್ನ ಅನಿಸಿಕೆ 224 ಕ್ಷೇತ್ರದಲ್ಲಿ MLAಗಳಲ್ಲಿ ಯಾರನ್ನ ಅವರು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಮನೆ ಸಿದ್ದರಾಮಯ್ಯ ಸಾಹೇಬರು. ಅವರು ಜನ ನನ್ನ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ನಾನು ಮೈಸೂರಲ್ಲಿ ನಿಂತು ಸೋತಿದ್ದೀನಿ. ಬಾದಾಮಿಯಲ್ಲಿ ಜನ ನನ್ನ ಓಟ್ ಗೆಲ್ಲಿಸಿದ್ದಾರೆ ಅಂತ ವಾರಕ್ಕೊಂದು ಸತಿ ಅವ್ರು ಮಾಜಿ ಮುಖ್ಯಮಂತ್ರಿ ವಾರಕ್ಕೊಂದು ಸತಿ ಹೋಗೋದು ಬೇಕಾಗಿಲ್ಲ. ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಅಟೆಂಡ್ ಮಾಡ್ತಾರೆ. ಅವರು ಏನೋ ಒಂದು ಜನ ನನ್ನ ಮತ ಕೊಟ್ಟಿದ್ದಾರೆ, ಋಣ ತೀರಿಸ್ಬೇಕಂತ. ಆ ಹಿನ್ನೆಲೆಯಲ್ಲಿ ಗ್ರ್ಯಾಂಡ್ ಕೇಳೋದು ತಪ್ಪೇನಿದೆ. ಈಗ ಇದೆ, ನಾನು ಎಲ್ಲ ಪ್ರಪೋಸಲ್ ನಾವು ರೆಡಿ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಒಂದೊಂದು ದಿನ ಕರೀತಾವ್ರೆ. ಒಂದೊಂದು ದಿನ 3 ಜಿಲ್ಲಾ ಉಸ್ತುವಾರಿ ಮಂತ್ರಿನ ಸೋಮವಾರದಿಂದ ಕರೀತಾವ್ರೆ. ನಮಗೇನೋ ಮಂಗಳವಾರ ಕರೀತಾರೆ ಹಾವೇರಿಗೆ. ನಾನು ಪ್ರಪೋಸಲ್ ರೆಡಿ ಮಾಡಿದ್ದೀನಿ, ಮಾಡ್ಕೊಂಡ್ಬರ್ತೀನಿ. ಮೇಜರ್ ಎಲ್ಲ ಆದಮೇಲೆ ಅದು ಹೇಳಬೇಕು. ನಾವು ಅನೌನ್ಸ್ ಮಾಡಿ ಘೋಷಣೆ ಮಾಡಿ ಆಗಲಿಲ್ಲ ಅಂದರೆ ನೀವು ಹಿಡ್ಕೊಳ್ತೀರ ಮಾಧ್ಯಮದವರು. ಮೆಡಿಕಲ್ ಕಾಲೇಜ್ ಅಂತೂ ಈ ಬಾರಿ ಸೇರ್ತೀನಿ ಅಂತ ಅಸೆಂಬ್ಲಿಯಲ್ಲೇ ಮನೆ DK ಶಿವಕುಮಾರ್ ಇದ್ದರು. ಅಸೆಂಬ್ಲಿಯಲ್ಲೇ ಕಮಿಟ್ ಆಗಿದ್ದಾರೆ ಅವರು. ಈ ಬಾರಿ ನಾನು ಬಜೆಟಲ್ಲಿ ಸೇರ್ತೀನಿ ಅಂತ ಮೊನ್ನೆ ಟೆಂಪ್ರವರಿ ಅಟ್ಲೀಸ್ಟ್ ನೀವು ಬಜೆಟಲ್ಲಿ ಸೇರ್ತೀರಾ, ಅದು ಕೆಲಸ ಶುರು ಆಗಬೇಕಾದ್ರೆ ಕಂಪ್ಲೀಟ್ ಆಗೋಕ್ಕೆ ಒಂದು 3 ವರ್ಷ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಟೆಂಪ್ರವರಿ ಮಾಡುವ ಅಂತ ನಮ್ಮ ತುಕಾರಾಮ್ ಹೊಸ ಮಿನಿಸ್ಟ್ರು ಬಂದಿದ್ದಾರೆ. ಅವ್ರಿಗೆ 10 ಕೋಟಿ ಕೇಳಿದ್ದೀನಿ ನಾನು. ಸೋಮವಾರ ನನ್ನ ಮೀಟಿಂಗ್ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲೇ ನಮ್ಮ ಮೆಡಿಕಲ್ ಕಾಲೇಜ್ ಪ್ರಪೋಸ್ಗೆ ಅಂತಲೇ ಮಂತ್ರಿಗಳು ಸೋಮವಾರ ಮೀಟಿಂಗ್ ಕರೆದಿದ್ದಾರೆ. ನಾನು ಒಂದು 10 ಕೋಟಿ ಕೊಡಿ ಟೆಂಪ್ರವರಿ ಶುರು ಮಾಡುವ ಅಂತ ಕೇಳ್ಕೊಂಡಿದ್ದೀನಿ ನಾನು. ಈ ಬಜೆಟಲ್ಲಿ ಖಂಡಿತ ಈ ಬಾರಿ ಮೆಡಿಕಲ್ ಕಾಲೇಜ್ ಸೇರಿಸ್ತೀನಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನಾನು ಅವ್ರ ಜಾಗ್ವಾರ್ ಪಿಕ್ಚರ್ ನೋಡಿದೆ. ನಾನು ಮೊದಲೇ ಪಿಕ್ಚರ್ ಅವ್ರು ಜಾಗ್ವಾರ್ ಮಾಡಿದ್ದು. ಜಾಗ್ವಾರ್ ಆದಮೇಲೆ 1 ವರ್ಷ ಆದಮೇಲೆ ಈ ಪಿಕ್ಚರ್ ನೋಡಿರೋದು ನಾನು. ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಅವ್ನು ಅನಿಸ್ತಾ ಇಲ್ಲ ಹೊಸ ಒಂಥರ ನಟನಾಗಿ ಬಂದಾನ ಅಂತ. ಒಂದು ಸೀನಿಯರ್ ಆ್ಯಕ್ಟರ್ ಆಗ್ತಾರಲ್ಲ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾವ ಡೈಲಾಗ್ ನಟನ